ತಗೊಳ್ಳಿ. ಯಾವಾಗಲೂ ನೀವೇ ಮಾಡಬೇಕಾ? ಇವತ್ತು ನಾನು ಕಾಫಿ ಮಾಡಿದ್ದೀನಿ. ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಕುಡೀರಿ. ಮನೆ ಕೆಲಸದವರಿಗೆಲ್ಲ ಈ ಉಪಚಾರ ಬೇಕಾ? ಆಂಟಿ, ಮನೆ ಕೆಲಸದವರು, ಮನೆ ಓನರು ಅವೆಲ್ಲ ಏನೂ ಇಲ್ಲ. ನಾವೆಲ್ಲರೂ ಮನುಷ್ಯರೇ. ಕುಡೀರಿ. ಓ, ಚಂದ ಉಂಟು. ಥ್ಯಾಂಕ್ ಯು. ಮಧ್ಯಾಹ್ನಕ್ಕೆ ಏನ್ ಮಾಡ್ಲಿ? ನಿಮ್ಮ ಮಂಗಳೂರಲ್ಲಿ ಏನು ಸ್ಪೆಷಲು? ಮಂಗಳೂರಲ್ಲಿ ಮೀನ್ ಸಾರು. ಅಯ್ಯೋ, ವೆಜ್ ಅಲ್ಲಿ ಆಂಟಿ. ವೆಜ್ ಅಲ್ಲಿ ಬಸಳೆ ಮತ್ತು ಕೊಡು. ಬಸಳೆ ಮತ್ತು ಹುರುಳಿ, ಅದರದ್ದು ಸಾಂಬಾರ್ ಮಾಡ್ತೇನೆ. ಮತ್ತೆ ಬಸಳೆ ಎಲೆದು ಪಲ್ಯ ಮಾಡುವ. ಸೂಪರ್. ಮೇಡಮ್, ಇವತ್ತು ನನಗೆ ಮನೆಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕುಂಟು. ನಾನು ಹೋಗ್ಲಾ? ಏನಾದ್ರೂ ಕೆಲಸ ಆಯ್ತಾ? ಹಾಗೇನಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು. ಇವತ್ತು ಕಾರ್ತಿಕ ಸೋಮವಾರ ಅಲ್ವಾ? ಮನೆ ಕೆಲಸ ಎಲ್ಲ ಮುಗಿತಾ? ಎಲ್ಲ ಆಯ್ತು. ಬಾತ್ರೂಮ್ ತೊಳೆಯೋದಿತ್ತಲ್ಲ ಅದು? ಮೇಡಮ್, ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಉಂಟು, ಅದನ್ನು ಸ್ವಲ್ಪ ಒಣಗ್ಲಿಕ್ಕೆ ಹಾಕಿ. ಅದೇ ನಾನು ಮಾಡ್ತೀನಿ, ನೀವು ಹೊರಡಿ. ಆಯ್ತು, ನಾನು ಬರ್ತೀನಿ. ಹಾ ಸಂದೀಪ್, ಹೇಳಿ. ಸಂಜೆ ಆಫೀಸಲ್ಲಿ ಒಂದು ಪಾರ್ಟಿ ಇದೆ. ಡಿನ್ನರ್ಗೆ ನಾನು ನೀನು ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ರೆಡಿಯಾಗಿರು. ಒಂದು 7-7:30 ಬರ್ತೀನಿ ನಾನು. ಓಕೆನಾ? ಸರಿ, ಆಯಿತು. ಓಕೆ, ಬಾಯ್. ಬಾಯ್. ಸಿ ಯು ಸೂನ್. ಸಿ ಯು. ಕೆಲಸದವರನ್ನ ಇಟ್ಟಿದ್ದೀರಾ? ಹಾಗಾದ್ರೆ ಇದು ನೀವು ನೋಡಲೇಬೇಕಾದ ಸುದ್ದಿ. ಆಕೆಯ ಹೆಸರು ಕುಸುಮ. ಬೆಂಗಳೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸಕ್ಕಿದ್ದ ಈ ಹೆಂಗಸು ಮನೆಯಲ್ಲಿರುವ ಚಿನ್ನಾಭರಣ ಮತ್ತು 10 ಲಕ್ಷ ರೂಪಾಯಿ ನಗದು ದೋಚಿರುವ ಘಟನೆ ನಡೆದಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕುಸುಮಾಳನ್ನು ಬಂಧಿಸಲಾಗಿದೆ. ಆಕೆಯಿಂದ ನಗದು ಮತ್ತು ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಕುಸುಮ ತನ್ನ ಗಂಡನ ಜೊತೆ ಸೇರಿ ಈ ಕೃತ್ಯವನ್ನು ಮಾಡಿದ್ದು ಆತನನ್ನು ಕೂಡ ಬಂಧಿಸಲಾಗಿದೆ. ಮನೆ ಒಡತಿಯ ಮೇಲಿರುವ ಸಿಟ್ಟಿಗಾಗಿ ಕುಸುಮ ಈ ಕೃತ್ಯ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ. ದಕ್ಷಿಣ ವಿಭಾಗದ ಡಿಎಸ್ಪಿ ರವರು ಮನೆಯಲ್ಲಿ ಜನರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವ ಮುನ್ನ ಅವರ ದಾಖಲಾತಿಗಳು. ಹಲೋ, ಹೇಳು. ಜಾಗಿಂಗ್ ಹೋಗ್ಬೇಕು, ರೆಡಿ ಆಗಿದ್ದೀನಿ. ನೀನ್ ಬರಲ್ವಾ? 10 ನಿಮಿಷದಲ್ಲಿ ಬಂದೆ. ಸರಿ, ಬಾಯ್. ಬಾಯ್. ಮತ್ತೆ 3 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ. ಅಲ್ಲ, ಈ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಏನೇ ಮಾಡಿದ್ರು ನಾನು ಬರೀ 2 kg ಕಡಿಮೆ ಆಗಿರೋದು ಗೊತ್ತಾ? ಇದೆಲ್ಲ ಏನು ಉಪಯೋಗಕ್ಕೆ ಬರಲ್ಲ ಅನಿಸ್ತದೆ. ಅದು ನಿಜ ಅನ್ನು. ಹೇ, ಇವತ್ತು ಟಿವಿ ನೋಡಿದ್ಯಾ? ಯಾಕೆ, ಏನಾಯ್ತು? ಅಯ್ಯೋ, ಯಾವುದೋ ಕೆಲಸದವಳು ಮನೇಲಿರೋ ಚಿನ್ನ, ಒಡವೆ, ದುಡ್ಡು, ಬೆಳ್ಳಿ, ಬಂಗಾರ ಎಲ್ಲ ದೋಚ್ಕೊಂಡು ಹೋಗಿದ್ದಾಳಂತೆ. ಅದನ್ನೇ ಇಡೀ ದಿನ ತೋರಿಸಿದ್ರು. ಅದಕ್ಕೆ ಈ ನ್ಯೂಸ್ ಎಲ್ಲ ನೋಡಕ್ಕೆ ಹೋಗಲ್ಲ. ನಾನು ಏನಿದ್ರು ಒಳ್ಳೆ ಸಿನಿಮಾ ನೋಡ್ತೀನಿ. ಇವರೆಲ್ಲ ರಬ್ಬರ್ ಎಳ್ದಾಗ ಎಳಿತಾರೆ. ಸರಿ, ಒಂದು ರೌಂಡ್ ಹೊಟ್ಟು ಮನೆಗೆ ಹೋಗೋಣವಾ? ಸರಿ, ಬಾಯ್ ಬಾಯ್. ನಾಳೆ ಸಿಗೋಣ. ಬಂದೆ. ಹಾಯ್. ಹಾಯ್ ಡಾರ್ಲಿಂಗ್. ಛೀ, ಯಾಕೆ?
ಸ್ನಾನ ಮಾಡಿಲ್ಲ ಎಂತ ಇಲ್ಲ. ಫಸ್ಟ್ ಹೋಗಿ ಸ್ನಾನ ಮಾಡಿ, ಗಲೀಜು. ನೀನಿನ್ನೂ ರೆಡಿ ಆಗಿಲ್ಲ. ನಾನು ನೀವು ಸ್ನಾನ ಮಾಡ್ಕೊಳ್ಳೋಷ್ಟ್ರಲ್ಲಿ ರೆಡಿ ಆಗ್ತೀನಿ, ಹೋಗಿ. ಬೇಗ ರೆಡಿ ಆಗು. ದೇವಿಕಾ, ಹಾ, ನನ್ನ ಬಟ್ಟೆಯಲ್ಲಿ ಅಲ್ಲೇ ಪಕ್ಕದ ರೂಮಲ್ಲಿ ಇಟ್ಟಿದ್ದೀನಿ ನೋಡಿ. ಎಲ್ಲಿದೆ? ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವೇ? ಸರಿಯಾಗಿ ಹುಡುಕಿ ಸಿಗತ್ತೆ. ಹಾ, ಸಿಕ್ತು ಸಿಕ್ತು, ಥ್ಯಾಂಕ್ ಯು. ದೇವಿಕಾ, ರೆಡಿನಾ? ಆಗ್ತಾ ಇದ್ದೀನಿ, 10 ಮಿನಿಟ್ಸ್. ಬೇಗ, ಇನ್ನೆಷ್ಟೊತ್ತು ಬೇಕು? ಆಯ್ತಾಯ್ತು, 10 ಮಿನಿಟ್ಸ್. ಓಕೆ, ಬೇಗ. ಎಲ್ಲಿಟ್ಟೆ? ರೀ, ನನ್ ಗೋಲ್ಡ್ ಬ್ರೇಸ್ಲೆಟ್ ಕಾಣಿಸ್ತಿಲ್ಲ. ನೀವೆಲ್ಲಾದ್ರೂ ನೋಡಿದ್ರಾ? ಇಲ್ಲ, ಅಲ್ಲೆಲ್ಲ ಇರಬೇಕು. ಸರಿಯಾಗಿ ನೋಡು. ಸ್ನಾನ ಆದ್ಮೇಲೆ ಅದನ್ನ ವಾರ್ಡ್ರೋಬ್ ಒಳಗ್ ಬಿಚ್ಚಿಟ್ಟಿದ್ದೆ, ಆದ್ರೆ ಈಗ ಕಾಣ್ತಿಲ್ಲ. ನಿನ್ನ ವಾರ್ಡ್ರೋಬಲ್ಲಿ ಇನ್ನೊಂದ್ಸಲ ಆರಾಮ್ಸೆ ಕೂಲಾಗಿ ಹುಡ್ಕೋ. ಅಲ್ಲೇ ಎಲ್ಲೋ ಇರುತ್ತೆ, ನೀಟಾಗಿ ಹುಡ್ಕೋ ಹೋಗು. ರೀ, ಸಿಕ್ತಾ? ಇಲ್ಲ, ಕಾಣಿಸ್ತಿಲ್ಲ. ಅಲ್ಲೇ ಎಲ್ಲೋ ಇರುತ್ತೆ. ಈಗ ಡಿನ್ನರಿಗೆ ಲೇಟ್ ಆಯಿತು, ಮುಗಿಸ್ಕೊಂಬಂದು ಹುಡುಕಿದ್ರೆ ಆಯಿತು. ಈಗ ನಡಿ, ಹೋಗೋಣ. ಬಾ ಬಾ. ದೇವಿಕಾ, ಕಮ್. ಬಾಗ್ಲ ಹಾಕೊಂಡ್ ಬನ್ನಿ. ಹಾಗಾದ್ರೆ ಇದು ನೀವು ನೋಡಲೇಬೇಕಾದ ಸುದ್ದಿ. ಆಕೆಯ ಹೆಸರು ಕುಸುಮ. ಬೆಂಗಳೂರಿನ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸಕ್ಕಿದ್ದ ಈ ಹೆಂಗಸು ಮನೆಯಲ್ಲಿರುವ ಚಿನ್ನಾಭರಣ ಮತ್ತು 10 ಲಕ್ಷ ರೂಪಾಯಿ ನಗದು ದೋಚಿರುವ ಘಟನೆ ನಡೆದಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕುಸುಮಾಳನ್ನು ಬಂಧಿಸಲಾಗಿದೆ. ಆಕೆಯಿಂದ ನಗದು ಮತ್ತು ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ.
ರೀ ರೀ ಏನೇ? ನಂಗೆ ಯಾಕೋ ಅವ್ರ ಮೇಲೆ ಡೌಟ್ ಆಗ್ತಿದೆ. ಯಾರ ಮೇಲೆ? ಇನ್ಯಾರ ಮೇಲೆ? ಕೆಲಸದವಳ ಮೇಲೆ. ಅವರೇನಾದರೂ ಅದು ಹೆಂಗೆ ಹೇಳ್ತೀಯಾ? ನೋಡಿ, ಈ ಮನೇಲಿರೋದು ನಾನು ನೀವು. ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಕ್ಕೆ ಅಂತ ಈ ಮನೆಗೆ ಬರ್ತಾರೆ. ಬೆಳಿಗ್ಗೆ ನೀವು ಆಲ್ರೆಡಿ ಆಫೀಸಿಗೆ ಹೊರಟೋಗಿದ್ರಿ. ನಾನು ಅವರು ಇಬ್ಬರೇ ಮನೇಲಿದ್ವಿ. ನಾನು ಸ್ನಾನಕ್ಕೆ ಹೋಗೋ ಮುಂಚೆ ಆ ಬ್ರೇಸ್ಲೆಟ್ನ ವಾರ್ಡ್ರೋಬಲ್ಲಿ ಇಟ್ಟಿದ್ದು ತುಂಬ ಚೆನ್ನಾಗಿ ನೆನಪಿದೆ. ಅಲ್ಲ, ಹೇಗೆಲ್ಲೋ ಹೋಗ್ಬಿಡತ್ತದು? ಸರಿ, ನಾಳೆ ಬರ್ತಾರಲ್ಲ, ಅವ್ರನ್ನೇ ಕೇಳೋಣ ಬಿಡು. ಈಗ ಸುಮ್ಮನೆ ಮಲ್ಕೋ, ನಂಗೆ ಪುನಃ ಎಪ್ಸಕ್ಕೆ ಬರಬೇಡ. ಗುಡ್ ನೈಟ್. ಸಂದೀಪ್, ಸಂದೀಪ್, ರೀ, ಮನೆಯಲ್ಲಿ ಒಂದು ಐಟಮ್ ಮಿಸ್ಸಿಂಗ್ ಆಗಿದೆ. ನಿಮ್ಗೆ ಅದ್ರ ಬಗ್ಗೆ ಒಂಚೂರು ಯೋಚನೆನೇ ಇಲ್ಲ ಅಲ್ವಾ? ಎದ್ದು ಕ್ಲೀನಾಗಿ ರೆಡಿಯಾಗಿ ಆಫೀಸಿಗೆ ಹೊರಡ್ತಿದ್ದೀರಿ. ಮತ್ತಿನ್ನೇನೇ ಮಾಡಲಿ, ಬರ್ತಾರೆ ತಗೋ. ಅವ್ರನ್ನ ಕೇಳಿದ್ರಾಯ್ತು, ತಗೊಂಡಿದ್ರೆ ಹೇಳ್ತಾರೆ. ಇಲ್ಲ ರೀ, ನಂಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಿದೆ. ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಣ್ವಾ? ಬೇಡ ಕಣೆ, ಅವರೇ ಬರಲಿ ಇರೋ, ಕೂರಿಸ್ಕೊಂಡು ಕೇಳೋಣ. ಆಮೇಲೂ ಡೌಟ್ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬರೋದಿದ್ರೆ ಅವ್ರು 8 ಗಂಟೆಗೆ ಬಂದಿರೋರು. ಇನ್ನೂ ಬಂದಿಲ್ಲ ಅಂದರೆ ಇವತ್ತು ಖಂಡಿತವಾಗ್ಲೂ ಬರಲ್ಲ. ಒಂದು ಫೋನ್ ಮಾಡು. We're sorry. You have reached a number that has been disconnected or is no longer in service. If you feel you have reached this recording in error, please check the number and try your... ಏನಾಯ್ತು? ಸ್ವಿಚ್ಡ್ ಆಫ್ ಅಂತ ಬರ್ತಿದೆ. ಸ್ವಿಚ್ ಆಫಾ? ಅಮ್ಮ ನನ್ನ ಮದುವೆಗೆ ಅಂತ ಕೊಟ್ಟಿತ್ತು. ಅದನ್ನು ಮಾಡಿಸೋದಕ್ಕೆ ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ದುಡ್ಡು ಹೊಂದಿಸಿದ್ರು. ಅದನ್ನು ನಾನು ಕೈಯಲ್ಲಿ ಹಾಕೊಳ್ಳೋದು ಯಾವತ್ತೂ ಮಿಸ್ ಮಾಡ್ತಿರ್ಲಿಲ್ಲ. ರೀ, ನಂಗೆ ಸೀರಿಯಸ್ಲಿ ಈಗ ಅವ್ರ ಮೇಲೆ ಡೌಟ್ ಆಗ್ತಿದೆ. ಸಮಾಧಾನ ಮಾಡ್ಕೊ, ಏನಾದರೂ ಮಾಡೋಣ. ನಿಮ್ಗಂತೂ ಒಂಚೂರು ಕಾಳಜಿನೇ ಇಲ್ಲ. ನಾನು ನಿನ್ನೆಯಿಂದ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಥರ ಆರಾಮಾಗಿದ್ದೀರಾ. ಮತ್ತು ನಾನು ಇನ್ನೇನು ಮಾಡಲಿ ಹೇಳು? ಬೇರೆಯವ್ರ ಮನೇಲಿ ಕಳ್ತನ ಆದರೆ ನಮ್ಗದು ಬರೀ ಸುದ್ದಿ. ಅದೇ ನಮ್ಮ ಮನೇಲಿ ಕಳ್ತನ ಆದರೆ
ನಮಗದು ಎಷ್ಟು ದುಃಖ ತರುತ್ತಲ್ವಾ? ಸಮಾಧಾನ ಮಾಡು ಅಂದರೆ ಫಿಲಾಸಫಿ ಮಾತಾಡ್ತಾ ಇದೆಯಾ ನೀನು? ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಅವಳದು ಆಧಾರ್ ಕಾರ್ಡು ಅಥವಾ ಯಾವುದಾದ್ರೂ ID ಕಾರ್ಡ್ ಇದೆಯಾ? ಇಲ್ಲ ಕಣೆ. ಅಲ್ಲ ಕಣೆ, ಮನೆ ಕೆಲ್ಸಕ್ಕೆ ತಗೊಳಕ್ ಮುಂಚೆ ಅವಳ ಬಗ್ಗೆ ತಿಳ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ? ನಂಗೆ ಏನೇ ಗೊತ್ತು ಇವ್ರು ಹೀಗೆ ಮಾಡ್ತಾರೆ ಅಂತ. ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ರು. ಅಲ್ಲ ಕಣೆ, ಅವಳು ಯಾವುದಾದ್ರೂ ಏಜೆನ್ಸಿ ಥ್ರೂ ಬಂದಿದ್ರೆ ಅವಳ ಬಗ್ಗೆ ಇನ್ಫಾರ್ಮೇಶನ್ ಇರ್ತಿತ್ತು, ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ನೀನು ನೋಡಿದ್ರೆ ID ಕಾರ್ಡು ಇಲ್ಲ ಅಂತಿದ್ಯಾ. ಈಗ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ನಂಬ್ತಾರಾ? ಅಂದರೆ ಅವರೇ ಕದ್ದಿದ್ದಾರೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತಿಲ್ಲ. ಬಟ್ ಮನೇಲಿದ್ದಿದ್ದು ನನ್ನ ಬಿಟ್ಟರೆ ಅವರೊಬ್ಬರೇ. ಅದು ಅಲ್ಲದೆ ಸಡನ್ನಾಗಿ ಇವತ್ತು ಕೆಲ್ಸಕ್ಕೆ ಬಂದಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಂಗೆ ಅನುಮಾನ ಜಾಸ್ತಿ ಆಗ್ತಿದೆ ಅಷ್ಟೇ. ನಮ್ಮ ಹತ್ರ ಅವಳೇ ಅದನ್ನ ಕದ್ದಿದ್ದು ಅಂತ ಹೇಳೋಕ್ಕೆ ಯಾವ ಸಾಕ್ಷಿ ಕೂಡ ಇಲ್ಲ. ನಾವು ಏನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಅನ್ಕೋ, ಅವಳು ಸಿಕ್ಕಿದ್ಲು, ನಾನೇನು ಮಾಡಿಲ್ಲ ಅಂದರೆ ಇದನ್ನೆಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಬೇಕು. ಅಮ್ಮಂಗೆ ನಾ ಇದನ್ನು ಹೇಗೆ ಹೇಳಿ? ಈ ವಿಷಯದಲ್ಲಿ ನಾನಿಲ್ಲ. ಅವ್ರನ್ನ ಕರ್ಕೊಂಡು ಬಂದಿದ್ದು ನೀವೇ ಅಲ್ವಾ? ಅಮ್ಮಂಗೆ ನೀವೇ ಹೇಳಿ. ಅರೆ, ಆಫೀಸಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡ್ದ, ಕರ್ಕೊಬಂದು ಸೇರಿಸ್ದೆ. ನೀನು ನನ್ನ ಕಡೆ ಯಾಕೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ಯಾ? ಯಾಕೆ ನಾನೇನಾದರೂ ಅವಳಿಗೆ ಹೇಳಿದ್ನಾ ಕಳ್ತನ ಮಾಡು ಅಂತ? ಆದರೆ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡದೆ ಕರ್ಕೊಂಡು ಬಂದಿದ್ದು ನೀವೇ ತಾನೆ. ನೀವೇ ಹೇಳಿ ಅಷ್ಟೇ. ಅಯ್ಯೋ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ದೇವಿಕಾ, ಇದು ಜಗಳ ಆಡೋ ಸಮಯನಾ? ನಾಳೆ ಅವಳು ಕೆಲ್ಸಕ್ಕೆ ಬರ್ತಾಳೋ ಇಲ್ವೋ ನೋಡೋಣ. ಬಂದಿಲ್ಲ ಅಂದ್ರೆ ಆಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ. ಅಮ್ಮ ಕಾಲ್ ಮಾಡ್ತಿದ್ದಾರೆ. ಈಗ ಅವ್ರಿಗೆ ಏನು ಹೇಳಿ? ಹೇಗಾಯ್ತು ಅಂತ ನಂಗೇನಮ್ಮ ಗೊತ್ತು. ಅವ್ರಂಥವ್ರು ಅಲ್ಲ. ಅದೇನಾಯ್ತು ಅಂತ ನಮಗೂ ಅರ್ಥ ಆಗ್ತಿಲ್ಲ. ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ ಅಂತ ಡಿಸ್ಕಸ್ ಮಾಡ್ತಿದ್ವಿ. ಸರಿ ಆಯಿತು. ಸರಿ ಅಮ್ಮ, ನಿಂಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಸರಿ, ನಾನು ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಮೇಡಮ್, ನಿನ್ನೆ ಬರಲಿಕ್ಕೆ ಆಗಲಿಲ್ಲ, ಬೇಜಾರು ಮಾಡಬೇಡಿ ಆಯ್ತಾ? ಕೇಳು. ಹಾಗೆ ಸಡನ್ನಾಗಿ ಕೇಳೋಕ್ಕಾಗಲ್ಲ. ಅವ್ರ ಹತ್ರ ಮಾತಾಡಿಸಿ ಆರಾಮಾಗಿ ಕೇಳ್ತೀನಿ. ಸರಿ. ಆಂಟಿ, ನಿನ್ನೆ ಕೆಲ್ಸಕ್ಕೆ ಯಾಕೆ ಬರಲಿಲ್ಲ? ನಿನ್ನೆ ಬರಲಿಲ್ಲ ಮೇಡಮ್. ನಿನ್ನೆ ನನ್ನ ಯಜಮಾನರಿಗೆ ರಜೆ ಇತ್ತು. ಹಾಗೆ ನಮ್ಮ ಯಜಮಾನರು ಹೇಳಿದ್ರು ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದ್ರು. ಹಾಗೆ ನಾವಿಬ್ರು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದು. ರಜೆ ತಗೊಂಡಿದ್ದೀರಾ ಅಂದ್ರೆ ಹೇಳ್ಬೇಕಲ್ವಾ? ಹೇಳ್ಬೇಕು ಅಂತ ಇದ್ದೆ. ನನ್ನ ಮೊಬೈಲ್ ಸರಿ ಇರಲಿಲ್ಲ, ಅದು ಚಾಲೂನೇ ಆಗ್ತಿರ್ಲಿಲ್ಲ. ಮತ್ತೆ ಹೇಗೋ ಇವತ್ತು ಬರ್ತೇನಲ್ಲ, ಹಾಗೆ ಇಲ್ಲಿ ಬಂದು ಹೇಳುವಂತ ಸುಮ್ಮನಿದ್ದೆ. ಇಲ್ಲಿಗೂ ಮುಂಚೆ ನೀವೆಲ್ಲಿ ಕೆಲಸ ಮಾಡ್ತಿದ್ರಿ? ಅದೇನು ಮೇಡಮ್ ದಿಢೀರ್ ಅಂತ ಕೇಳ್ತಾ ಇದ್ದೀರಾ? ಹಾಗೆ ಕೇಳಬೇಕು ಅನ್ನಿಸ್ತು ಅಷ್ಟೇ. ನಾನು ರಾಜಾಜಿನಗರದಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ 3 ತಿಂಗಳು ಕೆಲಸ ಮಾಡಿದೆ. ಮತ್ತೆ ಅವರು ಅಲ್ಲಿಂದ ಜಯನಗರಕ್ಕೆ ಹೋದ್ರು. ಹಾಗೆ ಮತ್ತು ಅಷ್ಟು ದೂರ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಮೇಡಮ್. ಹಾಗೆ ನಾನು ಬೇರೆ ಕೆಲಸ ನೋಡಿದೆ. ಅದಕ್ಕೂ ಮುಂಚೆ? ಅದಕ್ಕಿಂತ ಮುಂಚೆ ಯಶವಂತಪುರದಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು ಲಾಯರ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಲಾಯರ್ ಮನೇಲಿ ಎಷ್ಟು ದಿನ ಕೆಲಸ ಮಾಡಿದ್ರಿ? ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಮತ್ತೆ ಮನೆಯ ಮೇಡಮ್ಗೂ ನನಗೂ ಅಷ್ಟೊಂದು ಸರಿ ಬರಲಿಲ್ಲ. ಯಾವಾಗ ನೋಡಿದ್ರು ಕೊಂಕು ಮಾತಾಡೋದು. ಅದಕ್ಕೆ ನಾನು ಬಿಟ್ಟೆ. ಲಾಯರ್ ಮನೇಲಿ ಕೆಲಸ ಮಾಡೋಕ್ಕೂ ಮುಂಚೆ? ಯಾಕೆ ಮೇಡಮ್ ಅದೆಲ್ಲ ಕೇಳ್ತಾ ಇದ್ದೀರಾ? ಹಾಗೆ ಸುಮ್ಮನೆ ಅಂತ ಹೇಳಿದ್ನಲ್ಲ. ಯಶವಂತಪುರದಲ್ಲಿ ಒಂದು 5 ತಿಂಗಳು ಕೆಲಸ ಮಾಡಿದೆ.
ಅದು ನಮ್ಗೆ ಗೊತ್ತಿರುವವರ್ದೆ, ಆದ್ರೆ ಅಷ್ಟು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಬಿಟ್ಟೆ. ಹಾಗಾದ್ರೆ ನೀವೆಲ್ಲ ಕಡೆ ಬರೀ 3 ತಿಂಗಳು 4 ತಿಂಗಳು 6 ತಿಂಗಳು ಅಷ್ಟೇ ಕೆಲಸ ಮಾಡಿರೋದಾ? ಹಾ, ಅಲ್ಲೆಲ್ಲ 2 ತಿಂಗಳು 3 ತಿಂಗಳು ಅಷ್ಟೇ ಕೆಲಸ ಮಾಡಿದ್ದು. ಆದ್ರೆ ಇಲ್ಲಿ ನಾನು ಹಾಗೆ ಮಾಡುದಿಲ್ಲ. ಯಾಕೆ ಹೇಳಿ, ನೀವು ತುಂಬಾ ಒಳ್ಳೆಯವರು. ಬೇರೆ ಕಡೆ ಎಲ್ಲ ಅವರು ಕೆಲಸದವರನ್ನು ಕೆಲಸದವರಾಗಿ ನೋಡ್ತಾರೆ, ಆದ್ರೆ ಇಲ್ಲಿ ನೀವು ಕೆಲಸದವರನ್ನು ನಿಮ್ಮ ಮನೆಯವರ ತರ ನೋಡ್ತೀರಿ. ಹಾಗೆ ಇಲ್ಲಿ ನೀವು ಬರ್ಬೇಡ ಅಂದ್ರೂ ನಾನು ಕೆಲಸಕ್ಕೆ ಬರ್ತೇನೆ. ಹೊಸ ವಾಚ್ ತಗೊಂಡ್ರಾ? ಹಾ, ಅದು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ, ಹಾಗೆ ನನ್ನ ಯಜಮಾನರು ತೆಗೆಸಿಕೊಟ್ಟದ್ದು ನನಗೆ. ನನಗೆ ಬಂಗಾರದ ಬಳೆ ಹಾಕ್ಬೇಕು ಅಂತ ತುಂಬಾ ಆಸೆ. ನನ್ನ ಗಂಡನಲ್ಲಿ ಹೇಳಿದೆ ನನಗೆ ಚಿನ್ನದ ಬಳೆ ಕೊಡಿಸಿ ಅಂತ, ಆದ್ರೆ ಹಣ ಬೇಕಲ್ಲ. ಇದಕ್ಕೆ ಸಹ ತುಂಬಾ ಹಣ ಉಂಟು, 100 ರೂಪಾಯಿ. ನನಗೆ ಕನ್ಫರ್ಮ್ ಆಗ್ತಿದೆ ಕದ್ದಿರೋದು ಅವರೇ ಅಂತ. ನೀನಿನ್ನೂ ಕೇಳಿಲ್ವಾ? ಇಲ್ಲ. ಈಗ ನೀನು ಕೇಳ್ತಾ ಇಲ್ಲ, ನಾನು ಕೇಳಲ್ಲ. ನಾನೇ ಕೇಳ್ತೀನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರೇನಾದ್ರೂ ನಾನು ಕೇಳ್ದಾಗಿಲ್ಲ ಅಂತ ಹೇಳಬೇಕು ಅಷ್ಟೇ. ಆಮೇಲೆ ಹೋಗಿ ಕೇಳ್ತೀನಿ. ಯಾಕೆ ನೀವು ಒಂಥರ ಇದ್ದೀರಿ? ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಇಲ್ಲ ಇಲ್ಲ, ಯಾವಾಗಲೂ ಇದ್ದ ಹಾಗೆ ಇವತ್ತಿಲ್ಲ. ನೀವು ಏನೋ ಒಂಥರ ಇದ್ದೀರಿ. ನಿಮ್ಗೆ ಹೇಗೆ ಗೊತ್ತಾಯ್ತು? ಅಯ್ಯೋ, ನಾನು ದಿವಾಸ ನಿಮ್ಮನ್ನು ನೋಡಿದಿಲ್ವಾ? ನೀವು ಹೇಗಿರ್ತೀರಂತ ನನ್ಗೆ ಗೊತ್ತಿಲ್ವಾ? ಆಂಟಿ, ನಿಮ್ಮನೇನೋ ಕೇಳಬೇಕಿತ್ತು. ಅಯ್ಯೋ ಕೇಳಿ, ಅದಕ್ಕೇನಂತೆ? ಅದು ನಂದೊಂದು ಚಿನ್ನದ ಬ್ರೇಸ್ಲೆಟ್ ಇತ್ತಲ್ಲ, ಅದು ಕಾಣಿಸ್ತಿಲ್ಲ. ನೀವೇನಾದರೂ? ಓ ಅದು ನಿನ್ನೆ ನೀವು ಸ್ನಾನ ಮಾಡುವಾಗ ಬಾತ್ರೂಮಲ್ಲಿ ಇಟ್ಟಿದ್ದೀರಿ. ನಿಮ್ಗೆ ತರ್ಲಿಕ್ಕೆ ನೆನಪಿಲ್ಲ. ಇನ್ನು ಅದು ಅಲ್ಲಿ ಕಳೆದು ಹೋಗೋದು ಬೇಡ ಅಂತ ಅದನ್ನು ತಂದು ಟಿವಿ ಹತ್ರ ಡ್ರಾವರಲ್ಲಿ ಇಟ್ಟಿದ್ದೀನಿ. ನನಗೆ ಹೇಳಲಿಕ್ಕೆ ಮರ್ತೋಯ್ತು. 1 ನಿಮಿಷ, ಈಗ ಬಂದೆ. ತುಂಬಾ ಹುಡುಕಿದ್ದೀರಾ? 1 ನಿಮಿಷ ತಗೊಂಡು ಬರ್ತೇನೆ, ಆಯ್ತಾ? ತಗೊಳ್ಳಿ, ಇದೆ ಅಲ್ಲ. ನಾನು ಮೊನ್ನೆ ಸಂಜೆ ಹೋಗುವಾಗ ನಿಮ್ಮ ಹತ್ರ ಹೇಳ್ಬೇಕಂತ ಎನಿಸಿದ್ದು. ಛೇ, ನನ್ನೊಂದು ಮರವಿಗೆ ನನಗೆ ಹೇಳಲಿಕ್ಕೆ ಮರ್ತೋಯ್ತು. ತುಂಬಾ ಹುಡುಕಿದ್ದೀರಾ? ಹಾಗೇನಿಲ್ಲ, ನಿಮಗೆ ಸಿಕ್ಕಿದ್ರೆ ನೀವು ಎತ್ತಿಟ್ಟಿರ್ತೀರಾ ಅಂತ ನನಗೆ ಗೊತ್ತಿತ್ತು. ಥ್ಯಾಂಕ್ ಯು ಆಂಟಿ. ಪರವಾಗಿಲ್ಲ ಬಿಡಿ. ಆಂಟಿ, ಸಾರಿ. ಯಾಕೆ?